ಏನ್ರಿ ನಿಮ್ಮ ಹೆಸರು? ರಾಘವೇಂದ್ರ ಸಿಂಗ್. ರಾಘವೇಂದ್ರ ಸಿಂಗ್. ಯಾವರು? ಹಾಸನ್. ಹಾಸನಣ್ಣ. ಎಕ್ಸಿಟ್ ಪೋಲ್ ನೋಡಿದ್ರಾ? ಇಲ್ಲ ನೋಡಿಲ್ಲ. ಎಕ್ಸಿಟ್ ಪೋಲ್ ಅಂದ್ರೆ ಗೊತ್ತಲ್ವ ನಿಮಗೆ? ಇಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ. ಚುನಾವಣೋತ್ತರ ಸಮೀಕ್ಷೆ, ಚುನಾವಣೆ ಆದ ನಂತರ ಯಾರು ಗೆಲ್ತಾರೆ ಅಂತ ಹೇಳಿ ನಂಬರ್ಗಳು ಬರ್ತಿದೆ ಟಿವಿ ನ್ಯೂಸಲ್ಲಿ ನೋಡಿದ್ದೀರಾ? ಬಿಜೆಪಿ ಬರ್ತಾ ಇದೆ ಅಂತ ಹೇಳ್ತಾರೆ. ಏನ್ ಅನ್ಸುತ್ತೆ ನಿಮಗೆ? ಇಲ್ಲ, ಈ ಸತಿ ಬಿಜೆಪಿನೇ ಬರುತ್ತೆ ಪಕ್ಕ. ಪಕ್ಕ. ಯಾಕೆ ಅವರೇ ಬರಬೇಕು? ಯಾಕಂದ್ರೆ ಆಡಳಿತ ಹಂಗೆ ನಡೀತಾ ಇದೆ, ಜನಗಳಿಗೆ ಹೆಲ್ಪ್ ಆಗ್ತಿದೆ, ಹಂಗಾಗಿ ಬಿಜೆಪಿನೇ ಬರಬೇಕು. ಬಿಜೆಪಿನೇ ಬರಬೇಕು, ಕಾಂಗ್ರೆಸ್ ಬೇಡವಾ? ಬೇಡ ಸರ್, ಕಾಂಗ್ರೆಸ್ ನೋಡ್ತಾ ಇದೀವಲ್ಲ, ಹಂಗಾಗಿ ಕಾಂಗ್ರೆಸ್ ಬೇಡ. ಅವಕಾಶ ಕೊಟ್ಟಿದ್ದಾಯ್ತು, ನೋಡಿದ್ದು ಆಯ್ತು. ಈಗ ಕೇಂದ್ರದಲ್ಲಿ ಬಿಜೆಪಿ. ಹಾಸನಲ್ಲಿ ಏನಾಗ್ಬೋದು? ಹಾಸನದಲ್ಲೂ JDS ಅಂತ ಇದ್ದಾರೆ, 15,000 ಲೀಡರ್. ಗೆಲ್ಬೇಕಾ ಅವ್ರು ನಿಮಗೆ? ಈಗ ಪಕ್ಷ ನೋಡಿದ್ರೆ ಗೆಲ್ಲಬೇಕು, ಕ್ಯಾಂಡಿಡೇಟ್ ನೋಡಿದ್ರೆ ಬೇಡ. ಬೇಡ ಅಂತೀರಾ? ಒಂದು ಹೇಳಿ ನನಗೆ, ಯಾವ್ದಾದ್ರು ಒಂದು ನೋಡ್ಬಿಟ್ಟು ಹೇಳ್ಬಿಡಿ ಫೈನಲ್ ಆಗಿ. ಆಯ್ತು ಸರ್, ಪಕ್ಷದ ಪರವಾಗಿ ಬರಲಿ ಸರ್. ಬರಲಿ. ಆಮೇಲೆ ಏನಾದ್ರು ಕ್ಯಾಂಡಿಡೇಟ್ ಚೇಂಜ್ ಮಾಡ್ತೀರಾ? ಚೇಂಜ್ ಮಾಡ್ತೀವಿ ಸರ್, ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ನಿನ್ಕೊಳ್ರ ಒಂದು ನಿಮಿಷ ನಿನ್ಕೊಳ್ಳೋ. ಏನು ಗೊತ್ತು ಮತ್ತೆ ನಿನಗೆ? ಏನು ಗೊತ್ತಾ? ಒಂದು ನಿಮಿಷ ಇರೋ. ಮೇಡಮ್ ಅವರೇ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತಾನೆ ನಿಮ್ಮ ಯಜಮಾನ್ರು ಮೋಸ್ಟ್ಲಿ ಇಳಿಸ್ಬಿಟ್ಟು ಹೋದ್ರು ಅನ್ಸುತ್ತೆ. ಏನು ನಿಮ್ಮ ಹೆಸರು? ಶುಭ ಅಂತ. ಶುಭ ಅವರೇ, ಈ ದೇಶಕ್ಕೆ ಯಾರು ಬಂದರೆ ಶುಭ? ಬಿಜೆಪಿ ಬಂದ್ರೆ ಶುಭ. ಏನು ಹಿಂಗೆ ತೆಗ್ದಿದ್ದು ಬಾಯಿಗೆ ಹಂಗೆ ಹೇಳ್ಬಿಟ್ರಲ್ಲ, ಯಾಕೆ ಅವರೇ ಬರಬೇಕು? ಮೋದಿ ಒಳ್ಳೇದು ಮಾಡಿದಾರಲ್ಲ, ದೇಶಕ್ಕಾಗಿ ಹೋರಾಡ್ತಿದಾರಲ್ಲ, ಅವ್ರಿಗೆ ಅವರೇ ಒಳ್ಳೇದು ಮಾಡಬೇಕು. ಅವರೇ ಈಗ ಬೇರೆಯವರೆಲ್ಲ ದೇಶಕ್ಕಾಗಿ ಹೋರಾಡ್ತಿಲ್ವಾ? ಅಂದ್ರೆ ಆಗ್ಲಿ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಿರೋದು ಅವರೇ. ಈಗ ಹೆಚ್ಚಿಗೆ ಅನಿಸ್ತಿದೆ ನಮಗೆ, ಅವರೇ ಬರಬೇಕು. ಯಾಕ್ರಿ ಹಿಂಗೆ ಅಂದ್ಬಿಟ್ರಿ? ಕಾಂಗ್ರೆಸ್ ಅವರೆಲ್ಲ ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿ ಏನು ಅವ್ರ ಮನೆದೇನು ಕೊಡಲ್ವಲ್ಲ ಗ್ಯಾರಂಟಿ? ಯಾರ ಮನೆ ಕೊಡ್ತಾರೆ? ಅದೆಲ್ಲ ಸರ್ಕಾರದ್ದೇ ತಾನೇ ಕೊಡೋದು. ಎಕ್ಸಿಟ್ ಪೋಲ್ಗಳು ನೋಡಿದ್ರಾ ನ್ಯೂಸಲ್ಲಿ? ಇಲ್ಲ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ? ಇಲ್ಲ ನೋಡ್ತೀರಿ. ಯಾರು ಗೆಲ್ತಾರೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಗೊತ್ತಾಗ್ತಿದೆ, ಬಿಜೆಪಿನೇ. ನಂಬರ್ ಎಲ್ಲ ಅವ್ರ ಕಡೆನೇ ಬರ್ತಾ ಇದೆ, 350 360 ಅಂದ್ಕೊಂಡು. ಕರ್ನಾಟಕದಲ್ಲಿ 20 22 ಅಂದ್ಕೊಂಡು. ಏನನ್ಸುತ್ತೆ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಜೆಪಿನೇ. ಹಾಸನಲ್ಲಿ? ಸರ್, ಎಲ್ಲ ಕಡೆನೂ ಬಿಜೆಪಿನೇ ಬರುತ್ತೆ. ಹಾಸನಲ್ಲಿ ಯಾರು ಬರಬೇಕು? ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ? ಅಂದ್ರೆ ಅದು ವ್ಯಕ್ತಿ ನೋಡಂಗಿಲ್ಲ ಈಗ. ಅಂದ್ರೆ ನಮ್ಮ ಇದಕ್ಕೆ ಮೋದಿನೇ ಬರಬೇಕು ಅಂತ. ಮೋದಿ ಲೆಕ್ಕಾಚಾರ ನೋಡ್ಕೊಂಡು ಬರ್ಲಿ ಅಂತ. ಅದೇ ಬರ್ಲಿ ಅಂತ. ಬೇಕಾದ್ರೆ ಏನಾರು ಆಗ್ಲಿ, ಆಮೇಲೆ ಏನಾರ ಆಗ್ಲಿ, ಇಲ್ಲಿ ಲೋಕಲ್ ಏನಾರ ಆಗ್ಲಿ, ಮೋದಿನೇ ಬರಬೇಕು ಅಂತ. ನಿಮ್ಮ ಮಗಳಿಗೆ ಎಷ್ಟು ಏಜ್ ಈಗ? ಅವಳಿಗೆ ಇನ್ನು ಚಿಕ್ಕವಳು. ಸರ್ ನಮಸ್ತೆ. ಏನಾಯ್ತು? ಗೌರ್ಮೆಂಟಾ? ಹೋಗ್ಲಿ ಬಿಡಿ. ಮೇಡಮ್ ಅವರೇ ನಮಸ್ತೆ. ಏನು ನಿಮ್ಮ ಹೆಸರು? ವಾ, ಹೆಸರು ಕೇಳಿದ್ರು ನಗ್ತಿರಲ್ರಿ. ಏನು ನಿಮ್ಮ ಹೆಸರು? ಗೌರಮ್ಮ ಅಂತ. ಗೌರಮ್ಮ. ಯಾರು ಗೆಲ್ಬೇಕು ನಿಮಗೆ? ಯಾರು ಗೆಲ್ಬೇಕು? ಇದು ಮೋದಿ ಗೆಲ್ಬೇಕು. ಹೌದಾ? ಹೋಗಿ ಯಾವ ಬಸ್ ಆದ್ರೇನೆಲ್ಲ ಫ್ರೀ ಬಸ್ ಅಲ್ವಾ? ಹೋಗ್ತೀರಾ ಇಲ್ವಾ ಅಂತ ಕಾಯ್ಕೊಂಡು ನಿಂತಿದ್ದೆ. ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ಒಳ್ಳೆ ನಾಚ್ಕೊಂಡು ಹೋಗ್ತಿರಲ್ರಿ ಹೆಣ್ಮಗು. ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಭೂಮಿಕಾ. ಹೇಳ್ರಿ, ಓಟ್ ಹಾಕಿದ್ರಾ? ಹಾಕ್ಲಿಲ್ಲ. ಅದು ಯಾಕೆ? ಮಾಡ್ತಿರ್ಲಿಲ್ಲ. ಯಾಕೆ ಮಾಡ್ಸಿಲ್ಲ? ಎಷ್ಟು ಏಜು? 19. ಹೂವ 2 ಓಟ್ ಮಿಸ್ಸು. ವಿಧಾನಸಭೆದು ಸೇರಿ 4 ಓಟು. ಹೇಳ್ರಿ, ಯಾಕೆ ಮಾಡ್ಸಿಲ್ಲ? ಯಾವ ಊರು ನಿಮ್ದು? ನಮ್ದು ಹಳೆಬೀಡು. ಬಿರ್ನೆ ಮಾಡಿಸ್ಕೋಬೇಕಲ್ಲ ನಿಮ್ಮ MLA ಲೆವೆಲಲ್ಲಿ ಯಾರು ಬಂದು ಒಂದು ಓಟ್ ಮಿಸ್ ಆಗುತ್ತಲ್ಲ ಅಂತ. ನೆಕ್ಸ್ಟ್ ಸರಿ ಮಾಡ್ಸೋಣ. ನೆಕ್ಸ್ಟ್ ಸರಿ ಮಾಡಿಸೋಣ, ಇನ್ನು 4 ವರ್ಷ ಬಿಟ್ಟು. ನೀವು ಹಾಕಿದ್ರೆ ಇಲ್ವಾ? ನಾವು ಹಾಕಿಲ್ಲ. ಯಾಕೋ? ನಾವು ಮಾಡಿಸಿಲ್ಲ. ಯಾಕೋ? ಇಲ್ಲ ಟೈಮ್ ಬಿಡಿ, ಆಯ್ತು ಬಿಡಿ, ಹೋದ್ರು ಹೋಗ್ಲಿ. ಮನೆಯವ್ರು ಹಾಕೋರಲ್ವ ಓಟು? ಹಾಕಿದ್ದಾರೆ. ಯಾರು ಗೆಲ್ಬೇಕು? ಬಿಜೆಪಿ. ನಿಮಗೆ? ಕಾಂಗ್ರೆಸ್. ಇಬ್ರು ಫ್ರೆಂಡ್ಸಾ? ಏನಕ್ಕೋ? ಬಿಜೆಪಿ ಯಾಕೋ, ಕಾಂಗ್ರೆಸ್ ಯಾಕೋ? ನಮ್ಗೆ ಮೋದಿ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಯಾರು ಇಷ್ಟನೋ? ಸಿದ್ದರಾಮಯ್ಯ. ಅಬ್ಬಾ, ಸಿದ್ದರಾಮಯ್ಯ ಯಾಕೆ ಇಷ್ಟನೋ? ಅವ್ರು ಅವಾಗಿಂದನೂ ಚೆನ್ನಾಗಿ ಇದು ಮಾಡಿದಾರಲ್ವಾ? ಚೆನ್ನಾಗಿ ಇದು ಮಾಡಿದ್ದಾರೆ ಅಂದ್ರೆ ಏನು ಮಾಡಿದ್ದಾರೆ? ಅಂದ್ರೆ ಅಭಿವೃದ್ಧಿಗಳೆಲ್ಲ ಚೆನ್ನಾಗಿದೆ. ನಿಮಗೆ ಯಾಕೆ ಮೋದಿ ಇಷ್ಟನೋ? ಅವರಿಂದನೇ ದೇಶ ಮುಂದೆ ಬಂದಿರೋದು. ಎಕ್ಸಿಟ್ ಪೋಲ್ಸ್ ಹತ್ರ ನೋಡ್ತಾ ಇದ್ದೀರಾ? ಹೋಗ್ಲಿ, ನ್ಯೂಸ್ ನೋಡ್ತೀರಾ? ನೋಡ್ತಿದ್ದೀವಿ. ನ್ಯೂಸ್ ನೋಡ್ತೀರಾ? ಪಿಕ್ಚರ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಕೊರಿಯನ್ ಡ್ರಾಮಾಗಳು ನೋಡ್ಕೊಂಡು ನಿಂತಿರ್ತಿರೋ? ಯಾವ ಸೀರಿಯಲ್ ನೋಡೋದು? ಲಕ್ಷ್ಮೀ ಬಾರಮ್ಮನೋ, ಗೃಹಲಕ್ಷ್ಮಿನೋ, ಭಾಗ್ಯಲಕ್ಷ್ಮಿನೋ? ಯಾವ್ದು ನೋಡಲ್ಲ. ಹೌದಾ? ಎಕ್ಸಿಟ್ ಪೋಲ್ಸ್ ಅಂದ್ರೆ ಏನಂತ ಗೊತ್ತಾ? ಗೊತ್ತಿಲ್ಲ. ಚುನಾವಣೋತ್ತರ ಸಮೀಕ್ಷೆ ಅಂತ. ಚುನಾವಣೆ ಮುಗಿದ್ಕೊಳ್ಳಿ ಯಾರು ಗೆಲ್ಲಬಹುದು ಅಂತ ರಿಸಲ್ಟ್ಗೂ ಮುಂಚೆ ಒಂದು ಲೆಕ್ಕ ಬರುತ್ತೆ ನೋಡ್ರಿ. ಕಾಂಗ್ರೆಸ್ನವ್ರೆ,
ಎಲ್ಲ ಬಿಜೆಪಿ ಗೆಲ್ತಾರೆ ಅಂತ ಆಗ್ತಾ ಇದೆಯಲ್ಲ, ಏನನ್ಸುತ್ತೆ ನಿಮಗೆ? ಬಿಜೆಪಿ ಗೆಲ್ತಾರಂತೆ. ಹೌದೇ? ಹಾಸನಲ್ಲಿ ಹಾಸನಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್. ನಿಮಗೆ ಹಾಸನಲ್ಲಿ ಹಾಸನಲ್ಲಿ ಕಾಂಗ್ರೆಸ್ ಬರೋದು. ಯಾಕೋ ಎಲ್ಲ ಹಾಕಿರೋದು ಕಾಂಗ್ರೆಸ್ಸಿಗೆ. ಅದಕ್ಕೆ ಹಂಗಂತೀರಾ? ಎಲ್ಲ ಹಾಕಿರೋದು ಕಾಂಗ್ರೆಸ್ಗೆ. ಅನ್ಕೊಂಡಿದ್ದು ನೀವು ಹಾಕೇ ಇಲ್ವಲ್ಲ? ನಾವು ಹಾಕಿಲ್ಲ. ಒಟ್ನಲ್ಲಿ ನಿಮಗೆ ಇಲ್ಲ ಹಾಸನಲ್ಲಿ ಕಾಂಗ್ರೆಸ್ ಬರಬೇಕು. ಬರಬಾರ್ದು, ಬಟ್ ಬರುತ್ತೆ. ಬರುತ್ತೆ. ನಿಮಗೆ ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ? ಬೇಡ. ಏನಂತೀರಾ? ಸರಿ ಅಂತೀರಾ ಮಾಡಿದ್ದು? ಇಲ್ಲ ಎಲ್ಲ ಬೇಕಾಗಿತ್ತಾ? ಇಲ್ಲ, ಬೇಡ. ಅದಕ್ಕೆ ಹುಚ್ಚಿದ ಮೇಲೆ ನೀರು ಕುಡಿಲೇಬೇಕು. ಹ್ಮ್. ನಿಮಗೆ ನಿಮ್ಮ ಬುಡಿ ಕೇಳಂಗೇ ಇಲ್ಲ. ಅವ್ರಿಗೆ ಅದೇ ಬೇಕಾಗಿತ್ತು. ಅಲ್ಲ ಕಣ್ರಿ, ಬಿಜೆಪಿ ಅವರೇ ನಿಮಗೆ ಫ್ರೀ ಕೊಟ್ಟಿಲ್ವಾ ಕಾಂಗ್ರೆಸ್ನವರು? ಏನ ಅದಕ್ಕೆ ಬಸ್ ಹತ್ಕ ಓಡಿವ್ರಿ. ಈಗ ನಾವೇನ್ ಕೊಡಿ ಅಂತ ಹೇಳಿದ್ವಾ? ನಾವೇನ್ ಕೊಡಿ ಅಂತ ಕೇಳ್ಕೊಂಡಿದ್ವಾ? ಕೊಡಿ ಅಂತ ಕೇಳ್ಕೊಂಡಿದ್ವಾ? ಯಾಕೆ ಕೊಟ್ರಿ ನೀವು? ಹೇಳಿ ಹೇಳ್ರಿ. ಏನ್ ಹೇಳುದು? ಮುಂದೆ ಬಸ್ ಫ್ರೀ, ವಿದ್ಯುತ್ ಫ್ರೀ, 2,000 ರೂಪಾಯಿ ಅಜ್ಜಿಗ, ಅದು ಗೊತ್ತಿಲ್ಲ. ಅಮ್ಮಂಗ ಅಜ್ಜಿಗ. ಅಜ್ಜಿಗೆ. ನಿಮ್ಮ ಹೆಸರು ಅಮ್ಮ? ರತ್ನಮ್ಮ ಅಂತ. ರತ್ನಮ್ಮ, ಓಟ್ ಹಾಕಿದ್ರ? ಹಾಕಿತ್ತು. ಯಾರು ಗೆಲ್ಲೋದು? ಯಾರು ಗೆಲ್ತಾರನೋ ಗೊತ್ತಿಲ್ಲ ಸರ್ ನೀವೇ. ನಿಮಗೆ ಯಾರು ಗೆಲ್ಬೇಕು? ನಮ್ಗೇನು ಇಷ್ಟಿಲ್ಲ, ಯಾರು ಗೆಲ್ಬೋದು. ಈಗ ಬಿಜೆಪಿ ನೋಡ್ರಿ ದೇಶಾದ್ಯಂತ 350 360 ಅಂತವ್ರೆ. ಕರ್ನಾಟಕದಲ್ಲಿ 20-22 ಅಂತವ್ರೆ. ನಿಮ್ಗೆ ಯಾರು ಗೆಲ್ಬೇಕು? ಅಸ್ಥಾನ ಕಮಲನ? ಅಸ್ಥಾನ ಕಮಲನ? ಏನು ನಾವು ಅದು ಯಾವ್ದು ಕಮಲ ಬರಲಿ ಅಂತ ಇದೀವಿ. ಕಮಲ ಬರ್ಲಿ, ಮುಡ್ಕೊಂಬಿಡದೆ. ಹೊರೆ ಹೊತ್ಕೊ ಹೋಗಲ್ವೇ? ಹೊರೆ ಬೇಡವೆ? ಹೋಗ್ಬೇಕು ಅದನ್ನು. ಅದು ಹೋಗ್ಬೇಕಾ? ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ? ಮಾಡಬಾರ್ದನ್ನ ಮಾಡಿದಾರ ರಸ, ಮಾಡಬಾರ್ದನ್ನ ಮಾಡಿದ್ದಾರೆ. ಏನು ಗೆಲ್ಲು ಅಂತ ಹೇಳಕ್ಕಾತ ನಾವು? ಹಂಗಂತಾರೆ ಅಂದ್ರೆ ನನ್ನದೇ. ಬೇಡ ಅಂತೀರಾ? ಬೇಡ. ಮಾಡಿದ್ದಣ್ಣೋ ಮಾರಾಯ. ಅದೇ ಓಟ್ ಯಾರಿಗೆ ಹಾಕಿದೋ ಕಾಣೆ ಗೊತ್ತಾಗ್ಲಿಲ್ಲ ಹಾಸನಲ್ಲಿ ಈ ಸಲ ನೀವು. ಯಾರು ಹೇಳಲ್ಲ ಸರ್. ಓಟ್ ಹಾಕಿದ್ದು ಯಾರು ಹೇಳ್ತಾರೆ ಸರ್? ಯಾರು ಹೇಳಲ್ಲ. ಹಾಕ್ಬಿಟ್ಟು ಏನಾರ ನೀವು ಯಾಕಾರು ಹಾಕ್ಬಿಟ್ಟು ಅಂತ ಅನ್ಕೊಂಡಿದ್ದೀರೋ ಅಂತ ಸುಮಾರು ಜನ ಹಂಗೆ ಸಿಕ್ಕಿದ್ರು ಕ್ಯಾಂಡಿಡೇಟ್ಸ್. ಮೋದಿ ಹಾಕಿರ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಪ್ರೇಮ ಅಂತ. ಪ್ರೇಮ. ನಮ್ಮ ಅಮ್ಮನ ಹೆಸರು ಪ್ರೇಮ. ನಮ್ಮ ಅಮ್ಮನ ಹೆಸರು ಪ್ರೇಮನೇ. ಹೇಳಿ ಮತ್ತೆ, ಪ್ರೇಮ ಅವ್ರು ಓಟ್ ಎಲ್ಲಿಗೆ ಬಿತ್ತೋ? ಮೋದಿ ಹಾಕಿರೋದು ನಾವು. ಮೋದಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಹಾಕ್ಬಿಟ್ರಿ. 2,000 ಕೊಟ್ಟಾರೆ, ಎಲ್ಲ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಅವರು. ಬಸ್ ಫ್ರೀ ಕೊಟ್ಟಿದ್ದಾರ, ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ಗೆ ಗೊತ್ಬಿಟ್ರಿ. ಇಲ್ಲ ಸರ್, ಯಾವ್ದಾರ ಬರಲಿ ತಾಳಿ ಸರ್, ನಮ್ಗೆ ನಿಮಗೇನು ಮೋದಿನ? ಮೋದಿನೇ. ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಅವರೇ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಹೆಂಗೆ ಇಲ್ಲಿ? ಯಾರಿಗೆ ಗೊತ್ತು? ಗೆಲ್ಬೇಕಾ ಬೇಡವಾ? ಹೇಳಕ್ಕಾತ ಫಸ್ಟೇಯಾ? ಅಷ್ಟೇ ಹೇಳಕ್ಕಾಗಲ್ವಾ? ಹೇಳಕ್ಕಾಗಲ್ಲ. ಸರಿ, ಒಟ್ಟಲ್ಲಿ ನಿಮಗೆ ಮೋದಿ ಗೆಲ್ಬೇಕು. ನೋಡ್ರಿ, ನಮಸ್ಕಾರ. ಏನ್ ನಿಮ್ಮ ಹೆಸರು? ರಾಜಣ್ಣ ಅಂತ. ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡಿದ್ರ? ಎಕ್ಸಿಟ್ ಪೋಲ್ ಇದು ಚುನಾವಣೋತ್ತರ ಸಮೀಕ್ಷೆಗಳು ಯಾರು ಗೆಲ್ತಾರೆ ಅಂತ ನೆನ್ನೆ ಮೊನ್ನೆ ಅಲ್ವಾ ಟಿವಿಲಿ ತೋರಿಸ್ತವ್ರ? ಅದೇ ಮೋದಿ ಗೆಲ್ತಾವ ಅಂತ ಹೇಳ್ತಾವ್ರಪ್ಪ. ಹೌದಪ್ಪ. ನಿಮಗೇನು ಅನ್ಸುತ್ತೆ? ನಮ್ಗೆ ಅವನೇ ಗೆಲ್ತಾವ ಅಂತ ಹೇಳ್ತಾ ಇದೀವಿ. ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಮಂಡ್ಯದಲ್ಲಿ? ಅಲ್ಲ, ಬಂದ್ರು ನಮ್ಮ ಅವ್ರ ಮಗ, ತಮ್ಮ ಅಣ್ಣನ ಮಗ ಪ್ರಜ್ವಲ್ ಗೆಲ್ಬೇಕಾ? ಹಾಂ, ಪ್ರಜ್ವಲ್ದು ಗೊತ್ತಲ್ಲ, ಗೆಲ್ತಾರ? ಗೆಲ್ಬಹುದು, ಗೆಲ್ತಾರೆ ಅಂತ ಹೇಳ್ತಾರೆ. ಅವರೇ ಗೆಲ್ಬೇಕಾ? ಅದಂಗೆ ಅವ್ರದೆಲ್ಲ ಹಿಂಗೆ ಇಶ್ಯೂಗಳೆಲ್ಲ ಐತಲ್ಲ, ಗೆಲ್ಲಲ್ಲ ಅಂತವ್ರಲ್ಲ. ಅದು ಅವ್ರು ಮಾಡಿದ ಕರ್ಮ. ನಮ್ಮ